ಸ್ನೇಹಿತರೆ ನಮಸ್ಕಾರ. ಕಳೆದ 2 ದಿನಗಳಿಂದ ಪ್ರಜ್ವಲ್ ರೇವಣ್ಣ ವಿಚಾರ ಏನು ಎಂತ ಆಗಿದೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಅಪ್ಡೇಟ್ಸ್ ಕೊಡ್ತಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಸಾಕಷ್ಟು ಜನ ಸಿಟ್ಟಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಚಾರವನ್ನು ಎಲ್ಲರೂ ಕೂಡ ಮರೆತರ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಲೋಕಸಭೆ ಚುನಾವಣೆಯ ಫಲಿತಾಂಶ ಮತ್ತು ಮೋದಿ ಸಂಪುಟದ ಒಂದಷ್ಟು ಬೆಳವಣಿಗೆಗಳ ಕಾರಣಕ್ಕೋಸ್ಕರ ಹೀಗಾಗಿ ಎಲ್ಲರೂ ಕೂಡ ಈ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದನ್ನು ಬಿಟ್ಟರು. ಬಟ್ SIT ಅಧಿಕಾರಿಗಳು ಈ ವಿಚಾರಣೆಯನ್ನು ಇದಕ್ಕೋಸ್ಕರ ನಿಲ್ಲಿಸಲಿಲ್ಲ ಅನ್ನೋದನ್ನು ಗಮನಿಸಬೇಕು. SIT ಅಧಿಕಾರಿಗಳು ತಮ್ಮ ಪಾಡಿಗೆ ತಮ್ಮ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಯಾರೆಲ್ಲ ಈ ಪಾಲನ್ನು ಪಡೆದಿದ್ದಾರೋ ಅಥವಾ ಈ ಪಾಲನ್ನು ಹೊಂದಿದ್ದಾರೋ ಅವರೆಲ್ಲರ ಬೆಂಡೆತ್ತುವಂಥ ಕೆಲಸವನ್ನು ಇಲ್ಲಿ SIT ಅಧಿಕಾರಿಗಳು ನಿರಂತರವಾಗಿ ಮಾಡ್ತಿದ್ದಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಕಳ್ಳ ಪೊಲೀಸ್ ಆಟಕ್ಕೆ ದೊಡ್ಡದೊಂದು ಟ್ವಿಸ್ಟ್ ಸಿಕ್ಕಿದೆ. ಕೊನೆಗೂ ಕೂಡ ಕಳ್ಳಿ ಒಬ್ಬಳು ಸಿಕ್ಕಾಕೊಂಡಿದ್ದಾಳೆ. ಪ್ರಜ್ವಲ್ ರೇವಣ್ಣಗೆ ನೆರವಾಗಿದ್ದಂತಹ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದ್ದಂತಹ ಒಬ್ಬ ಕಿರಾತಕ ಮಹಿಳೆ ಈಗ ಪತ್ತೆಯಾಗಿದ್ದಾಳೆ. ಆಕೆ ಪ್ರಜ್ವಲ್ ರೇವಣ್ಣನ ಗೆಳತಿ ಅನ್ನೋದು ಗೊತ್ತಾಗಿದೆ. ಅದು ಯಾವ ರೀತಿಯ ಗೆಳತಿ ಅನ್ನೋದು ಈಗಷ್ಟೇ ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ 2 ರೀತಿಯಾದಂಥ ಗೆಳತಿ ಪ್ರಜ್ವಲ್ ರೇವಣ್ಣಗೆ ಇದ್ದಾರೆ. ಒಂದು ಸಹಾಯ ಮಾಡುವಂಥ ಗೆಳತಿ, ಮತ್ತೊಂದು ಮುಂದೆ ಮದುವೆ ಆಗಬೇಕು ಅಂತ ಹೇಳಿ ಇದ್ದಂತಹ ಗೆಳತಿ. ಹೀಗಾಗಿ ಇಲ್ಲಿ ಮದುವೆ ಆಗಬೇಕಾದಂತಹ ಯುವತಿ ಏನಾದರೂ ಪ್ರಜ್ವಲ್ ರೇವಣ್ಣನಿಗೆ ಸಹಾಯ ಮಾಡಿದ್ದೋ ಅಥವಾ ಇನ್ನೊಂದು ಲೇಡಿ ಅಥವಾ ಈ ಫ್ರೆಂಡ್ ಈ ರೀತಿ ಇರೋಳು ಒಂದು ವೇಳೆ ಸಹಾಯ ಮಾಡಿದ್ದ ಅನ್ನೋದ್ರ ಬಗ್ಗೆ ಈಗ ಒಂದಷ್ಟು ಕುತೂಹಲಗಳು ಚರ್ಚೆಗಳು ನಡೀತಾ ಇದ್ದಾವೆ. ಈ ಬೆನ್ನಲ್ಲೇ SIT ಅಧಿಕಾರಿಗಳು ಇಶ್ಯೂ ಮಾಡಿರುವಂಥ ಹೊಸದೊಂದು ನೋಟಿಸ್ಸು ಈಗ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಅದೇನು ಅಂತ ಹೇಳಿದ್ರೆ, ವಿದೇಶದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮತ್ತು ಇಲ್ಲೂ ಕೂಡ ಈತನಿಗೆ ಎಲ್ಲ ಪ್ರಕ್ರಿಯೆಯಲ್ಲೂ ಕೂಡ ಸಹಾಯ ಮಾಡಿದಂಥ ಒಬ್ಬಳು ಈಗ ಪತ್ತೆಯಾಗಿದ್ದಾಳೆ. ಹಾಗಾದರೆ ಅವಳು ಯಾರು, ಅವಳ ಡೀಟೇಲ್ಸ್ ಹೇಗೆ ಸಿಕ್ತು, ಅವಳಿಗೆ SIT ಅಧಿಕಾರಿಗಳು ಕೇಳಿರುವಂತಹ ಇನ್ಫಾರ್ಮೇಷನ್ಸ್ ಏನು, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಜೊತೆಗೆ ಇದು ಇನ್ನೂ ಯಾರನ್ನು ಸುತ್ತಿಕೊಳ್ಬೋದು ಈ ಪ್ರಕರಣ, ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಡೀ ದೇಶದಲ್ಲಿ ಅಥವಾ ಇಡೀ ರಾಷ್ಟ್ರದಲ್ಲಿ ಸಂಚಲನ ಮೂಡಿಸಿದಂತಹ ಒಂದು ವಿಕೃತ ಪ್ರಕರಣ ಅಂತ ಹೇಳಿದ್ರೆ ಅದು ಪ್ರಜ್ವಲ್ ರೇವಣ್ಣ ಪ್ರಕರಣ. ಅದೃಷ್ಟವಶಾತ್ತು ಈ ಬಾರಿ ಆತ ಸಂಸದನಾಗಿ ಆಯ್ಕೆ ಆಗಲಿಲ್ಲ. ಒಂದು ವೇಳೆ ಸಂಸದನಾಗಿ ಆಯ್ಕೆ ಆಗಿದ್ದಿದ್ರೆ ಇನ್ನೆಷ್ಟು ಹುಡುಗಿಯರನ್ನು ಯುವತಿಯರನ್ನು ಇದೇ ರೀತಿ ಮುಕ್ಕಿ ತಿಂತಿದ್ನೋ ಆ ದೇವರೇ ಬಲ್ಲ. ಆದರೆ ಈತನಿಗೆ ತನ್ನ ಚಿಕ್ಕ ವಯಸ್ಸಿನಿಂದ ಹಿಡಿದು ಅಂದರೆ ಚೆನ್ನಾಗಿಂತ ಚಿಕ್ಕ ವಯಸ್ಸಿನವರಿಂದ ಹಿಡಿದು ತನ್ನ ತಾಯಿ ಅಜ್ಜಿಯ ವಯಸ್ಸಿನವರೆಗೂ ಕೂಡ ಈ ಚಟ ಅನ್ನೋದು ಬಿಡ್ತಿರ್ಲಿಲ್ಲ ಈತನಿಗೆ ಅನ್ನೋದು, ಅಷ್ಟು ವಿಕೃತನಾಗಿದ್ದ ಈತನ ಮನಸ್ಥಿತಿ ಅನ್ನೋದು ಈಗ ಎಲ್ಲರೂ ಕೂಡ ಮಾತನಾಡ್ತಿರುವಂಥ ಪ್ರಶ್ನೆ. ಜೊತೆಗೆ ಈತನ ಬಗ್ಗೆ ಎಲ್ಲೆಲ್ಲಿ ಅನಲೈಸ್ ಆಗ್ತಿದೆಯೋ ಅಲ್ಲೂ ಕೂಡ ಚೀ ತೂ ಅಂತೇಳಿ ಉಗಿತಾನೆ ಇದ್ದಾರೆ ಜನರು ಕೂಡ. ಆದರೂ ಕೂಡ ಈತನಿಗೂ ಕೂಡ ಮಾನ ಮರ್ಯಾದೆ ಇಲ್ಲ, ಈತನ ವಂಶಸ್ಥರಿಗೂ ಕೂಡ ಮಾನ ಮರ್ಯಾದೆ ಇಲ್ಲ ಅನ್ನೋದು ಸ್ಪಷ್ಟ. ಹೀಗಾಗಿ ಒಂದು ಕಡೆ ಇವತ್ತಿಗೆ ಪರಿಸ್ಥಿತಿ ಹೇಗಿರಬೇಕಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ಈತನ ಚಿಕ್ಕಪ್ಪ ಕೇಂದ್ರ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಿದ್ದಾರೆ. ಮತ್ತೊಂದು ಕಡೆ ಈ ಅಣ್ಣನ ಮಗ ಇಲ್ಲಿ ಜೈಲು ವಾಸವನ್ನು ಅನುಭವಿಸ್ತಿದ್ದಾನೆ. SIT ಪ್ರಶ್ನೆಗಳಿಗೆ ಉತ್ತರಿಸುವಂಥ ನಾಟಕಗಳನ್ನು ಆಡ್ತಿದ್ದಾನೆ. ಇಂಥ ಪರಿಸ್ಥಿತಿ ಬಹುಶಃ ಯಾರಿಗೂ ಕೂಡ ಬರಬಾರ್ದು. ಯಾಕೆ ಬಂತು, ಈತ ಮಾಡಿದಂಥ ಪಾಪ ಕೃತ್ಯಗಳ ಪರಿಣಾಮನೇ ಬಂತು ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ. ಈತನ ಪಾಪದ ಕೂಡ ತುಂಬಿದಂಥ ಪರಿಣಾಮ ಬಂತು ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ. ಇವೆಲ್ಲದರ ನಡುವೆ ಈ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಈ ವಿಕೃತ ಕಾಮಿ ಇದೆ ನೋಡಿ, ಈತ ಮಾಡಿರುವಂತಹ ಒಂದೊಂದೇ ಮನೆಹಾಳು ಕೆಲಸಗಳು ಈಗ ಬಹಿರಂಗ ಆಗ್ತಿದ್ದಾವೆ. ಈತ ಎಲ್ಲೆಲ್ಲಿ ಏನೇನು ಕಾಮದಾಟಗಳನ್ನು ರಾಸಲೀಲೆಗಳನ್ನು ಆಡಿದ್ದ, ಅದಕ್ಕೆ ಬೇಕಾದಂಥ ಪೂರಕ ಸಾಕ್ಷಿಗಳನ್ನು ಈಗಾಗಲೇ SIT ಅಧಿಕಾರಿಗಳು ಒಂದೊಂದಾಗಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಪ್ರಜ್ವಲ್ ರೇವಣ್ಣ ಅನ್ನುವಂಥ ಮನೆಹಾಳ ಈಗಾಗಲೇ SIT ಅಧಿಕಾರಿಗಳಿಗೆ ದಾರಿ ತಪ್ಪಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾನೆ ಅನ್ನೋದು ಸದ್ಯಕ್ಕಿರುವಂಥ ಇನ್ಫಾರ್ಮೇಷನ್ಸ್. ಇದಕ್ಕೆ ನೀನೇನೇ ಕಳ್ಳಾಟ ಮಾಡಿದ್ರೂ ಕೂಡ ನಾವು ಬಿಡೋದಿಲ್ಲ ಅನ್ನೋದನ್ನು ಈಗಾಗಲೇ ಶಪಥ ಮಾಡಿರುವಂಥ SIT ಅಧಿಕಾರಿಗಳು. DYSP ಸತ್ಯನಾರಾಯಣ ನೇತೃತ್ವದ ತಂಡ ಮಾಜಿ ಸಂಸದನಾಗಿರುವಂತಹ ಪ್ರಜ್ವಲ್ ರೇವಣ್ಣನ ತಂದೆ HD ರೇವಣ್ಣನವರ ನಿವಾಸ ಚೆನ್ನಾಂಬಿಕಾ ನಿಲಯಕ್ಕೆ ಆಗಮಿಸಿದರು. ಈ ವೇಳೆ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಅಧಿಕಾರಿಗಳು ಸಹ SIT ಜೊತೆಗೆ ಇದ್ದರು. ಹೊಳೆನರಸೀಪುರ ತಾಲೂಕಿನ ಪಡವಲಹಿಪ್ಪೆ ಹಾಗೂ ಚನ್ನರಾಯಪಟ್ಟಣ ತಾಲೂಕಿನ ಗನ್ನಿಕದ ಕುಟುಂಬಕ್ಕೆ ಸೇರಿದಂಥ ತೋಟದ ಮನೆಗಳಿಗೂ ಕೂಡ ಅಧಿಕಾರಿಗಳು ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ತೆಗೆದುಕೊಂಡಿದ್ರು. ಅಷ್ಟು ಮಾತ್ರವಲ್ಲ, ಈ ಸಂದರ್ಭದಲ್ಲಿ ಕಪ್ಪು ಟಿ ಶರ್ಟ್, ಮುಖಕ್ಕೆ ಮಾಸ್ಕ್ ಧರಿಸಿದ್ದಂಥ ಮಾಜಿ ಸಂಸದ ಏಪ್ರಿಲ್ 27 ಬಳಿಕ ಮೊದಲ ಬಾರಿಗೆ ತನ್ನ ನಿವಾಸಕ್ಕೆ ಬಂದು ಕಾಲಿಟ್ಟಿದ್ದ.
ಬಹುಶಃ ಆತ ಕಲ್ಪನೆಯನ್ನು ಕೂಡ ಮಾಡಿರಲಿಕ್ಕಿಲ್ಲ. ಈ ರೀತಿಯಾದಂಥ ಒಂದು ದಿನ ಬರ್ತದೆ, ಈ ರೀತಿ ನಾನು ಈ ಮನೆಯನ್ನು ಪ್ರವೇಶ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಹುಶಃ ಆತ ಅಂದ್ಕೊಂಡೇ ಇರಲಿಲ್ಲ ಅನಿಸುತ್ತೆ. ತೀವ್ರ ಕಟ್ಟೆಚ್ಚರ ಮತ್ತು ಭದ್ರತೆಯ ನಡುವೆ ಈತನನ್ನು ಗ್ರಾಮಕ್ಕೆ ಕರ್ಕೊಂಬಂದಿದ್ರು. ಈತನ ಜೊತೆಗೇನೆ ಈ ಸ್ಥಳಗಳ ಮಹಜರನ್ನು ಕೂಡ ಮಾಡಿದರು. ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಿದ್ದಂತಹ ಸ್ಥಳಗಳ ವಿಡಿಯೋ ಏನು ವೈರಲ್ ಆಗಿತ್ತು ನೋಡಿ, ಆ ವಿಡಿಯೋಗಳು ಇದ್ದಂತಹ ಜಾಗದಲ್ಲೂ ಕೂಡ ಹೋಗಿ ಪರಿಶೀಲನೆಯನ್ನು ಮಾಡಿದರು. ಅಷ್ಟು ಮಾತ್ರವಲ್ಲ, ಅಲ್ಲಿ ಸಿಕ್ಕಂತಹ ಮಹತ್ವದ ಸಾಕ್ಷಿಗಳನ್ನು ಕೂಡ ಕಲೆಕ್ಟ್ ಮಾಡಿದರು. ಅದಕ್ಕೆ ಪೂರಕವಾಗಿ ಬೇಕಾದಂಥ ಇನ್ಫಾರ್ಮೇಷನ್ಸನ್ನು ಕೂಡ ಗ್ಯಾದರ್ ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ಮುಂದೆ ಕೋರ್ಟ್ನಲ್ಲಿ ಹಾಜರುಪಡಿಸಲಿದ್ದಾರೆ SIT ಅಧಿಕಾರಿಗಳು. ಇವೆಲ್ಲದೂ ಕೂಡ ಪ್ರಮುಖ ಸಾಕ್ಷಿಯಾಗಿ ನಿಲ್ತದೆ ಈ ಪ್ರಜ್ವಲ್ ರೇವಣ್ಣನ ಕೇಸ್ಗೆ. ಇನ್ನು ಈತ ಪದೇ 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 ಹೇಳ್ತಿರೋದೆ, ನನ್ನ ಬಳಿ ಮೊಬೈಲ್ ಇಲ್ಲ ಅಂತೇಳಿ. ಹಾಗಾದರೆ ಗುರು, ನೀನು ಮಾಡಿದಂಥ ವಿಡಿಯೋ ಮಾಡಿರುವಂಥ ಮೊಬೈಲ್ಗಳು ಎಲ್ಲಿ ಹೋಗಿದೆ ಅಂತೇಳಿ ಕೇಳಿದ್ರೆ, ಅದಕ್ಕೆ ಸುಧಾರಾಮೆ ನಾಟಕವನ್ನು ಮತ್ತೆ 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 ಈತ ಆಡ್ತಾನೆ ಇದ್ದಾನೆ. ಹೊಸ ವರಸೆಯನ್ನು ಈತ ಬದಲಾಯಿಸ್ತಿದ್ದಾನೆ. ಆ ಮೊಬೈಲನ್ನು ಕ್ರ್ಯಾಶ್ ಮಾಡಿದ್ದಾನೆ ಅನ್ನೋದು ಈಗಾಗಲೇ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ, ಅದೇನಾದರೂ ಸಿಕ್ತು ಅಂತ ಹೇಳಿದ್ರೆ ಈತನ ಬಂಡವಾಳ ಇನ್ನಷ್ಟು ಬಯಲಾಗಲಿದೆ. ಈತ ಎಂತಹ ವಿಕೃತ ಮನುಷ್ಯ ಅನ್ನೋದು ಕೂಡ ಗೊತ್ತಾಗಲಿದೆ ಅನ್ನೋದು. ಆ ಕಾರಣಕ್ಕೋಸ್ಕರ ಆ ಮೊಬೈಲ್ ಸಿಗದಂತೆ ಮಾಡಿದ್ದಾನೆ. ಒಂದು ವೇಳೆ SIT ಅಧಿಕಾರಿಗಳು ಶತಾಯಗತಾಯ ಆ ಮೊಬೈಲನ್ನು ಏನಾದರೂ ಪತ್ತೆ ಹಚ್ಚಿದ್ರು ಅಂತ ಹೇಳಿದ್ರೆ ಬಹುಶಃ ಅಲ್ಲಿ ಆತನ ಕತೆ ಮುಗೀತು ಅಂತಲೇ ಲೆಕ್ಕ. ಇನ್ನು ಈತನನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಎಲ್ಲವನ್ನು ಕೂಡ ವಿಡಿಯೋ ಮಾಡುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ SIT ಅಧಿಕಾರಿಗಳಿಗೆ ಇದೇ ಮೇಜರ್ ಪ್ರೂಫ್ ಆಗ್ತಿದೆ. ನಾಳೆ ಹಾದಿ ತಪ್ಪಿಸುವಂಥ ಕಿಲಾಡಿ ನನ್ನ ಮಗ ಈತ. ಹೀಗಾಗಿ ಬೇಡ, ಸವಾಸನೆ ಬೇಡ ಅನ್ನೋಂಥ ಕಾರಣಕ್ಕೋಸ್ಕರ ಈತ ಇಲ್ಲಿ ಎಲ್ಲ ಕಡೆಯೂ ಕೂಡ ಈತನನ್ನು ಕರ್ಕೊಂಡೋದಲ್ಲಿ ವಿಡಿಯೋವನ್ನು ಮಾಡ್ತಿದ್ದಾರೆ. ಜೊತೆಗೆ ಈತ ಈಗ ಯಾರ್ಯಾರ ಬಳಿ ಸಹಾಯವನ್ನು ಪಡೆದಿದ್ದ ಅವರಿಗೂ ಕೂಡ ಸಂಕಷ್ಟ ಶುರುವಾಗಿದೆ ಅನ್ನೋದು ಗಮನಿಸಬೇಕು. ಹೌದು, ಈತನಿಗೆ ಇಲ್ಲಿ ಇವನೆಷ್ಟು ದೊಡ್ಡ ಅಪರಾಧವನ್ನು ಮಾಡಿದನೋ ಈತನಿಗೆ ಸಹಾಯ ಮಾಡಿದವರು ಕೂಡ ಅಷ್ಟೇ ದೊಡ್ಡ ಅಪರಾಧಿಗಳು ಆಗ್ತಾರೆ ಕಾನೂನಿನ ಪ್ರಕಾರ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ನಮ್ಮ ಕಾನೂನೇ ಹಾಗೆ, ತಪ್ಪು ಮಾಡಿದವನಿಗೆ ಎಂಥ ಶಿಕ್ಷೆ ಇದೆಯೋ ಆತನಿಗೆ ಸಹಾಯ ಮಾಡಿದವ್ರಿಗೂ ಕೂಡ ಶಿಕ್ಷೆ ಇದೆ. ಅದೇ ರೀತಿ ಇಲ್ಲಿ ಈತನಿಗೂ ಕೂಡ ಸಾಕಷ್ಟು ಜನ ಸಹಾಯವನ್ನು ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಯುವತಿಗೆ ಈಗ SIT ನೋಟಿಸನ್ನು ಕೊಟ್ಟಿದೆ. ಯುವತಿಗೆ ನೋಟಿಸನ್ನು ಕೊಟ್ಟು, ನೀನು ಯಾಕೆ ಪ್ರಜ್ವಲ್ ರೇವಣ್ಣನಿಗೆ ಹಣ ಸಹಾಯವನ್ನು ಮಾಡಿದ್ದೀಯಾ, ನಿನಗೂ ಮತ್ತು ಪ್ರಜ್ವಲ್ ರೇವಣ್ಣನಿಗೂ ಏನು ಸಂಬಂಧ, ಈ ಪ್ರಕರಣದಲ್ಲಿ ನಿನ್ನ ಪಾತ್ರ ಏನು, ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳನ್ನು ಈಗ SIT ಅಧಿಕಾರಿಗಳು ಆಕೆಗೆ ನೋಟಿಸ್ನಲ್ಲಿ ಕೇಳಿದ್ದಾರೆ. ಆಕೆ ಬೇರೆ ಯಾರೂ ಅಲ್ಲ, ಇದೇ ಸ್ವತಃ ಪ್ರಜ್ವಲ್ ರೇವಣ್ಣ ಗರ್ಲ್ಫ್ರೆಂಡ್ ಅನ್ನೋದು ಗೊತ್ತಾಗಿದೆ. ಹೌದು, ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಹೊತ್ತು ತಿಂಗಳುಗಳ ಕಾಲ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಈ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಹಣಕಾಸಿನ ನೆರವು ನೀಡಿದಂಥ ತಪ್ಪಿಗೆ ಅವರ ಗರ್ಲ್ಫ್ರೆಂಡ್ ಒಬ್ಬಳಿಗೆ SIT ಈಗ ನೋಟಿಸನ್ನು ನೀಡಿದೆ. ಆ ನೋಟಿಸ್ನಲ್ಲಿ ಮಹತ್ವದ ಅಂಶಗಳನ್ನು ಕೇಳಿದೆ. ಜೊತೆಗೆ ವಿದ್ ಪ್ರೂಫ್ ಕೂಡ, ಅಂದರೆ ಸಾಕ್ಷಿ ಸಮೇತ ಇಲ್ಲಿ ಪ್ರಶ್ನೆಯನ್ನು ಕೇಳಿದೆ. ಪ್ರಜ್ವಲ್ ಗೂಗಲ್ ಪೇ ಮಾಹಿತಿಯನ್ನು ಪರಿಶೀಲನೆ ಮಾಡಿದಾಗ ವಿದೇಶದಲ್ಲಿ ಇದ್ದಂತಹ ಅವಧಿಯಲ್ಲಿ ಆತನಿಗೆ ಹಣಕಾಸು ಸಹಕಾರವನ್ನು ಕೊಟ್ಟವರ ವಿವರಗಳು ಬಯಲಾಗಿದೆ. ತನ್ನ ಸ್ನೇಹಿತರ ಮೂಲಕ ಪ್ರಜ್ವಲ್ ಅವರಿಗೆ ನಿಯಮಿತವಾಗಿ ಒಬ್ಬಳು ಗೆಳತಿ ಹಣಕಾಸಿನ ನೆರವನ್ನು ನೀಡಿದ್ಲು ಅನ್ನೋದು ಗೊತ್ತಾಗ್ತಿದೆ. ಈ ಮಾಹಿತಿ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಆಕೆಗೆ ನೋಟಿಸನ್ನು ಕೊಡಲಾಗಿದೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ. ವಿದೇಶದಲ್ಲಿ ತನಗೆ ನೆರವಾದ ಬಗ್ಗೆ ಪ್ರಜ್ವಲ್ ಬಾಯ್ಬಿಡ್ತಿಲ್ಲ. ಹಣ ವರ್ಗಾವಣೆ ಕುರಿತು ಕೇಳಿದರೂ ಕೂಡ ಹಾರಿಕೆಯಾದಂಥ ಉತ್ತರವನ್ನೇ ಕೊಟ್ಟು ಜಾರಿಕೊಳ್ಳುತ್ತಿದ್ದಾನೆ. ಅಲ್ಲಿ ನಿನಗೆ ಯಾರಪ್ಪ ಹೆಲ್ಪ್ ಮಾಡಿದ್ದು ಅಂತೇಳಿ ಕೇಳಿದ್ರು ಕೂಡ ಸರಿಯಾದಂಥ ಪ್ರಾಪರ್ ಇನ್ಫಾರ್ಮೇಷನ್ಸನ್ನು ಕೊಡ್ತಿಲ್ಲ. ಆದರೆ ಪ್ರಜ್ವಲ್ಗೆ ಗೂಗಲ್ ಪೇ ಮತ್ತು ಇತರ ಈ ಪ್ಲಾಟ್ಫಾರ್ಮ್ಗಳು, ಬ್ಯಾಂಕಿಂಗ್ ಆ್ಯಪ್ನ ಪ್ಲಾಟ್ಫಾರ್ಮ್ಗಳೇನಿದ್ದಾವೆ ಅದರ ಮೂಲಕ ಯಾರ್ಯಾರು ಹಣವನ್ನು ಕಳಿಸಿದ್ದಾರೆ ಅದರ ಇನ್ಫಾರ್ಮೇಷನ್ಸನ್ನು ಗ್ಯಾದರ್ ಮಾಡ್ತಿದ್ದಾರೆ SIT ಅಧಿಕಾರಿಗಳು. ಈ ಬಗ್ಗೆ ಬ್ಯಾಂಕ್ಗಳಿಂದ ದಾಖಲೆ ಸಮೇತ ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ದಾರೆ. ಈ ಮಾಹಿತಿಯನ್ನು ಆಧರಿಸಿಯೇ ತನಿಖೆಯನ್ನು ಮುಂದುವರಿಸಿದ್ದಾರೆ. ಹಲವು ದಿನಗಳಿಂದ ಬೆಂಗಳೂರಿನ ಯುವತಿ ಜೊತೆಗೆ ಪ್ರಜ್ವಲ್ ಸ್ನೇಹ ಸಹಜವಾಗಿ ಇದೆ. ಜರ್ಮನ್ ದೇಶದಲ್ಲಿ ಆಕೆಯ ಸ್ನೇಹಿತರು ಮತ್ತು ಸೋದರ ಸಂಬಂಧಿಗಳು ಇದ್ದಾರೆ. ಹೀಗಾಗಿ ಪ್ರಜ್ವಲ್ ವಿದೇಶದಲ್ಲಿ ಇದ್ದಾಗ ತನ್ನ ಸ್ನೇಹಿತರ ಮೂಲಕ ಆಕೆ ಸಹಾಯ ಮಾಡಿದ್ದಾಳೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಆ ಗೆಳತಿಯ ವಿಚಾರಣೆ ಬಳಿಕ ಹಣ ವರ್ಗಾವಣೆ ಕುರಿತು ಸ್ಪಷ್ಟವಾದಂಥ ಚಿತ್ರಣ ಸಿಗಲಿದೆ. ಅದರ ಜೊತೆಗೆ ಇಲ್ಲಿ ಆ ಮಾಹಿತಿ ಯಾಕೆ ಇಂಪಾರ್ಟೆಂಟು ಅಂತ ಹೇಳಿದ್ರೆ ಈಕೆಯ ಪಾತ್ರ ಏನು ಅನ್ನೋದು ಗೊತ್ತಾಗುವಂಥದ್ದು. ಇಲ್ಲಿ ಕನ್ಫ್ಯೂಷನ್ಸ್ ಕೂಡ ಒಂದಿದೆ. ಏನು ಅಂತ ಹೇಳಿದ್ರೆ, ಈಕೆ ಜಸ್ಟ್ ಗರ್ಲ್ಫ್ರೆಂಡೋ ಅಥವಾ ಮದುವೆ ಆಗುವಂಥ ಯುವತಿಯೋ ಅಂತೇಳಿ. ಯಾಕಂತ ಹೇಳಿದ್ರೆ ಇವನಿಗೆ ಮದುವೆ ಫಿಕ್ಸ್ ಆಗಿತ್ತು, ಮದುವೆ ಮಾತುಕತೆ ಕೂಡ ನಡೀತಿತ್ತು ಅನ್ನೋಂಥ ಮಾಹಿತಿ ಇದೆ. ಬಟ್ ಇದನ್ನ ಮದುವೆ ಆದರೆ ಆಕೆ ಜೀವನ ಮಾತ್ರ ನಾಯಿ ಪಾಡು ಅನ್ನೋದರಲ್ಲಿ ಡೌಟೇ ಇಲ್ಲ. ಅಂಥವನನ್ನು ಮದುವೆ ಯಾವ ಹುಡುಗಿ ಆಗ್ತಾಳೋ ಆ ದೇವರಿಗೆ ಗೊತ್ತು. ಆದರೆ ಇಲ್ಲಿ ಈತನಿಗೆ ಸಹಾಯ ಮಾಡಿರೋದು ಯಾರು ಅನ್ನೋದ್ರು ಇನ್ನಷ್ಟೇ SIT ಅಧಿಕಾರಿಗಳು ಬಹಿರಂಗಪಡಿಸಬೇಕು ಅಥವಾ ಆ ಬಗ್ಗೆ ಮಾಹಿತಿ ಸಿಗಬೇಕು. ಆಕೆನೇನ ಆ ಮದುವೆ ಆಗಬೇಕು ಅಂತೇಳಿ ತೀರ್ಮಾನಿಸಿದಂಥ ಹುಡುಗಿಯೇನೋ ಅಥವಾ ಈತನಿಗಿದ್ದಂಥ ಗರ್ಲ್ಫ್ರೆಂಡ್ಸೋ ಅಂತೇಳಿ. ಯಾಕಂತ ಹೇಳಿದ್ರೆ ಈತನಿಗೆ ಒಬ್ಬರು ಇಬ್ಬರು ಗರ್ಲ್ಫ್ರೆಂಡ್ಸ್ ಇರಲಿಲ್ಲ.
ಈತ 2976 ಯುವತಿಯರ ಜೊತೆಗೆ ಈ ರೀತಿಯಾದಂಥ ಕಾಮಲೀಲೆಯನ್ನು ಮಲಗಿದ್ದಾನೋ, ಈ ರೀತಿ ಎಲ್ಲ ಮಾಡಿದ್ದಾನೆ ಅಂತೇಳಿ ನೀವು ಕಲ್ಪನೆ ಮಾಡಿಕೊಂಡಾಗ ಈತನಿಗೆ ಗರ್ಲ್ ಫ್ರೆಂಡ್ಸ್ಗಳು ಎಷ್ಟಿರಬಹುದು ಅನ್ನೋದನ್ನು ನೀವು ಯೋಚನೆ ಮಾಡಿ. ಈತ ವಿಡಿಯೋ ಮಾಡಿರೋದು ಇಷ್ಟು, ಇನ್ನು ವಿಡಿಯೋ ಮಾಡದೇ ಇರೋದು ಇನ್ನೆಷ್ಟು ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗಿರೋಂಥ ವಿಚಾರ ಅಲ್ವಾ. ಹೀಗಾಗಿ ಇಲ್ಲಿ ಗಂಭೀರವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ SIT ಅಧಿಕಾರಿಗಳು ಚಿಂತನೆಯನ್ನು ಮಾಡಿಕೊಂಡು ಯಾವ್ಯಾವ ಮೂಲೆಯಲ್ಲಿ ಸಾಕ್ಷಿಗಳು ಸಿಗ್ತಾವೋ ಅವೆಲ್ಲನೂ ಕೂಡ ಸಂಗ್ರಹಿಸ್ತಿದ್ದಾರೆ. ಜೊತೆಗೆ ಈತನ ಪುರುಷತ್ವ ಪರೀಕ್ಷೆಯನ್ನು ಕೂಡ ಮಾಡಿದ್ದಾರೆ. ಈತನಿಂದ ಮಾಹಿತಿಗಳನ್ನು ಸಂಗ್ರಹಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಜೊತೆಗೆ ಸಾಕ್ಷಿಗಳನ್ನು ಸಂಗ್ರಹಿಸ್ತಿದ್ದಾರೆ. ಜೊತೆಗೆ ಸ್ಥಳ ಮಹಜರಲ್ಲಿ ಸಿಕ್ಕಂತಹ ಮಹತ್ವದ ಅಂಶಗಳನ್ನು ಎಲ್ಲವನ್ನು ಕೂಡ ಫೈಲ್ ಮಾಡಿಡ್ತಿದ್ದಾರೆ. ಒಟ್ಟಿನಲ್ಲಿ ಈತನಿಗೆ ಜೀವನ ಪರ್ಯಂತ ಜೈಲಿನಲ್ಲೇ ಕೊಳೆಯೋದಕ್ಕೆ ಏನು ಮಾಡಬೇಕೋ ಅವೆಲ್ಲವನ್ನು ಕೂಡ ನೀಟಾಗಿ SIT ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನೋದು ಮಾತ್ರ ವಾಸ್ತವ. ನಿಮಗೇನು ಅನ್ಸುತ್ತೆ ಸ್ನೇಹಿತರೆ ಈ ಕಿಡಿಗೇಡಿಯ ಈ ಕೃತ್ಯದ ಬಗ್ಗೆ, ಜೊತೆಗೆ ಈತನಿಗೆ ಸಹಾಯ ಮಾಡಿರುವಂಥ ಗೆಳತಿಯ ಬಗ್ಗೆ ನಿಮಗೇನು ಅನ್ಸುತ್ತೆ? ಈತನಿಗೆ ಸಹಾಯ ಮಾಡಿರುವಂಥ ಗೆಳತಿ ಮಾತ್ರವಲ್ಲ, ರಾಜಕಾರಣಿ ಯಾರೇ ಇದ್ದರೂ, ಉದ್ಯಮಿಗಳು ಯಾರೇ ಇದ್ದರೂ ಅವರೆಲ್ಲರ ಹೆಡೆಮುರಿ ಕಟ್ಟುವಂಥ ಕೆಲಸವನ್ನು SIT ಮಾಡಬೇಕು ಅಂತೇಳಿ ನಿಮ್ಮ ಆಗ್ರಹ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.